ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. 3 ಕೃಷಿ ಕಾಯ್ದೆಗಳನ್ನು ಅತಿ ಶೀಘ್ರವಾಗಿ ಹಿಂಪಡೆದುಕೊಳ್ಳಿ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ ಶ್ರೀ ಎಸ್.ಆರ್. ಹಿರೇಮಠ. ಸಬ್ಸಿಡಿ ಹಣವನ್ನು ನೇರವಾಗಿ ರೈತನಿಗೆ ತಲುಪಿಸುವ ವ್ಯವಸ್ಥೆಯ ಬಗ್ಗೆ ಕೇಂದ್ರ ಯೋಚಿಸುತ್ತಿದೆ, ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ತೋಟಗಾರಿಕೆಯತ್ತ ಮುಖ ಮಾಡಿದ ಪಂಜಾಬ್ ರೈತರು, ಇದು ಬದಲಾವಣೆಯ ಪರ್ವ. ಬೆಳಗಾವಿಯಲ್ಲಿ ನೂತನ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಲಿರುವ ವಿಶ್ವರಾಜ್ ಸಕ್ಕರೆ ಕಂಪನಿ. ಮುಂಬರಲಿರುವ ಬಜೆಟ್ಟಿನಲ್ಲಿ ಸರ್ಕಾರ ಕೃಷಿಗಾಗಿ ಹೆಚ್ಚಿನ ಹಣ ಮೀಸಲಿಡಲಿದೆ ಎನ್ನುತ್ತಿರುವ ವರದಿಗಳು. 2024ರಲ್ಲಿ ಜಗತ್ತಿನಾದ್ಯಂತ ಕೃಷಿ ಸ್ಟಾರ್ಟ್ಅಪ್ಗಳು ಸಂಕಷ್ಟಕ್ಕೀಡಾಗಿವೆ ಎಂದ ಪಿಚ್ ಬುಕ್ನ ವರದಿ. ಇದೀಗ ವಾರ್ತೆಗಳ ವಿವರ. 3 ಕೃಷಿ ಕಾಯ್ದೆಗಳನ್ನು ಅತಿ ಶೀಘ್ರವಾಗಿ ಹಿಂಪಡೆದುಕೊಳ್ಳಿ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ ಶ್ರೀ ಎಸ್.ಆರ್. ಹಿರೇಮಠ. 3 ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ರಾಜ್ಯ ಸರ್ಕಾರ ತಕ್ಷಣ ಹಿಂಪಡೆಯಬೇಕು ಹಾಗೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಎಂದು ಜನಾಂದೋಲನ ಮಹಾಮೈತ್ರಿಯ ರಾಜ್ಯ ಸಂಚಾಲಕ ಎಸ್.ಆರ್. ಹಿರೇಮಠ ಅವರು ಒತ್ತಾಯಿಸಿದ್ದಾರೆ. ರೈತರ ವಿರೋಧದ ಕಾರಣ ಕೇಂದ್ರ ಸರ್ಕಾರ ಈಗಾಗಲೇ 3 ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ಹಿಂಪಡೆದಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಇದುವರೆಗೂ ಹಿಂಪಡೆದಿಲ್ಲ. ಕೇಂದ್ರ ನೀತಿಗಳನ್ನು ಹಿಂಪಡೆಯುವ ಸಮಯದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ರೈತರು ಎಷ್ಟೇ ಒತ್ತಾಯಿಸಿದರೂ ಕೃಷಿ ನೀತಿಗಳನ್ನು ಹಿಂಪಡೆದಿರಲಿಲ್ಲ. ವಿಧಾನಸಭೆ ಚುನಾವಣೆಯ ಪೂರ್ವದಲ್ಲಿ ತಾನು ಅಧಿಕಾರಕ್ಕೆ ಬಂದರೆ ಅತಿ ಶೀಘ್ರವಾಗಿ ಕೃಷಿ ನೀತಿಗಳನ್ನು ಹಿಂಪಡೆಯುತ್ತೇನೆ ಎಂದು ಕಾಂಗ್ರೆಸ್ ಭರವಸೆ ನೀಡಿತ್ತು. ಆದರೆ ಈಗ ತನ್ನ ಭರವಸೆಯನ್ನು ಕಾಂಗ್ರೆಸ್ ಸರ್ಕಾರ ಮರೆತಂತಿದೆ. ನಮ್ಮ ಎಚ್ಚರಿಕೆಯ ನಂತರವೂ ಜಾಣಕಿವುಡನ್ನು ಮುಂದುವರೆಸಿದರೆ ಜನಜಾಗೃತಿ ಹೋರಾಟ ನಡೆಸಲಾಗುವುದು ಎಂದು ಹಿರೇಮಠ ಅವರು ಎಚ್ಚರಿಸಿದರು. ಸಬ್ಸಿಡಿ ಹಣವನ್ನು ನೇರವಾಗಿ ರೈತನಿಗೆ ತಲುಪಿಸುವ ವ್ಯವಸ್ಥೆಯ ಬಗ್ಗೆ ಕೇಂದ್ರ ಯೋಚಿಸುತ್ತಿದೆ, ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ಕೆಲ ದಿನಗಳ ಹಿಂದೆ ಉಪರಾಷ್ಟ್ರಪತಿಗಳು ಸಬ್ಸಿಡಿ ಹಣವನ್ನು ತಯಾರಕ ಕಂಪನಿಗೆ ಕೊಡುವ ಬದಲಿಗೆ ನೇರವಾಗಿ ರೈತರಿಗೆ ಸಿಗುವಂತೆ ಮಾಡಿ ಎಂದು ತಮ್ಮ ಅಭಿಪ್ರಾಯವನ್ನು ನೀಡಿದ್ದರು. ಇದೀಗ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಹ ಕೇಂದ್ರ ಸರ್ಕಾರ ಸಬ್ಸಿಡಿ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಾಕುವಂತಹ ಹೊಸ ಯೋಜನೆಯನ್ನು ತರಲು ಆಲೋಚಿಸುತ್ತಿದೆ ಎಂದಿದ್ದಾರೆ. ನವದೆಹಲಿಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆದ ಪೆರೇಡ್ ನೋಡಲು ಬಂದಿದ್ದ ರೈತರನ್ನು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ರೈತರಿಗಾಗಿ ಸರ್ಕಾರ ಮಾಡಬೇಕು ಎಂದಿರುವ ಹಲವಾರು ಕಾರ್ಯಗಳ ಬಗ್ಗೆ ಚರ್ಚಿಸಿದರು. ಕೇಂದ್ರ ಸರ್ಕಾರ ಗೊಬ್ಬರಗಳ ಮೇಲಿನ ಸಬ್ಸಿಡಿಗೆ ಪ್ರತಿ ವರ್ಷ ಸುಮಾರು 2 ಲಕ್ಷ ಕೋಟಿ ರೂಪಾಯಿಯನ್ನು ವ್ಯಯಿಸುತ್ತದೆ. ಆ ಹಣವನ್ನು ತಯಾರಕ ಕಂಪನಿಗಳಿಗೆ ನೀಡುವ ಬದಲು ರೈತರ ಖಾತೆಗೆ ಹಾಕಿದರೆ ಬಹಳ ಉಪಯೋಗವಾಗುತ್ತದೆ. ಆದರೆ ಸಬ್ಸಿಡಿ ಹೊರತಾಗಿ ಪೂರ್ತಿ ಹಣವನ್ನು ರೈತರು ಕೊಟ್ಟು ಗೊಬ್ಬರವನ್ನು ಖರೀದಿಸಬೇಕಾಗುತ್ತದೆ. ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲು ನಮಗೆ ನಿಮ್ಮ ಸಹಕಾರ ಬೇಕು ಎಂದರು. ಅದೇ ರೀತಿ ಕೃಷಿ ಉಪಕರಣಗಳು, ಬೀಜ ಮುಂತಾದ ಒಳಸುರಿಗಳ ಮೇಲೆ ನೀಡುತ್ತಿದ್ದ ಸಬ್ಸಿಡಿಯನ್ನು ಸಹ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ. ರೈತರು ತಮ್ಮ ಉತ್ಪನ್ನವನ್ನು ಮಾರುಕಟ್ಟೆಗೆ ಸಾಗಿಸಲು ಮಾಡುತ್ತಿರುವ ವೆಚ್ಚವನ್ನು ಸಹ ಸರ್ಕಾರವೇ ಭರಿಸಬೇಕು ಎಂದಿದೆ. ಅದರ ಬಗ್ಗೆಯೂ ಸಹ ನಿಯಮಾವಳಿ ತರಲಿದ್ದೇವೆ ಎಂದು ಸಚಿವರು ಹೇಳಿದ್ದಾರೆ. ತೋಟಗಾರಿಕೆಯತ್ತ ಮುಖ ಮಾಡಿದ ಪಂಜಾಬ್ ರೈತರು, ಇದು ಬದಲಾವಣೆಯ ಪರ್ವ. ತೋಟಗಾರಿಕಾ ಇಲಾಖೆಯ ಪ್ರಯತ್ನದ ಫಲವಾಗಿ ಪಂಜಾಬ್ ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ರೈತರು ತೋಟಗಾರಿಕಾ ಬೆಳೆಗಳನ್ನು ಹೆಚ್ಚು ಬೆಳೆಯತೊಡಗಿದ್ದಾರೆ. ಶಿಫಾರಸ್ಸಿಗಿಂತ ಹೆಚ್ಚಿಗೆ ಗೊಬ್ಬರ ಹಾಕಿ ಗೋಧಿ, ಭತ್ತವನ್ನು ಬೆಳೆದು ಭೂಮಿಯನ್ನು ಆಳುಗೆಡವುತ್ತಿದ್ದಾರೆ ಎನ್ನುವ ದೂರುಗಳ ನಡುವೆ ರೈತರು ಹೆಚ್ಚು ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ. 2011-12ಕ್ಕೆ ಹೋಲಿಸಿದರೆ 2024-25ರಲ್ಲಿ ಪಂಜಾಬ್ ರಾಜ್ಯದಲ್ಲಿ ತೋಟಗಾರಿಕಾ ಬೆಳೆ ಕ್ಷೇತ್ರ 42% ಹೆಚ್ಚಾಗಿದೆ. ಇನ್ನು ತೋಟಗಾರಿಕಾ ಉತ್ಪನ್ನಗಳ ಮೌಲ್ಯ 4 ಪಟ್ಟು ಹೆಚ್ಚಾಗಿದೆ. 2011ರಲ್ಲಿ 6.88 ಲಕ್ಷ ಎಕರೆಯಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಾಗುತ್ತಿತ್ತು. ಆದರೆ 2024-25ರಲ್ಲಿ ಬೆಳೆ ಕ್ಷೇತ್ರ 11.91 ಲಕ್ಷ ಎಕರೆಯಾಗಿದೆ. ಪಂಜಾಬ್ನ ಒಟ್ಟು ಜಮೀನಿನ ಕೇವಲ 6.16% ಪ್ರದೇಶದಲ್ಲಿ ಮಾತ್ರ ತೋಟಗಾರಿಕಾ ಬೆಳೆಯನ್ನು ಬೆಳೆಯುತ್ತಾರೆ. ಆದರೆ ರಾಜ್ಯದ ಕೃಷಿಯ ಜಿಡಿಪಿಗೆ ತೋಟಗಾರಿಕಾ ಕ್ಷೇತ್ರ ಸುಮಾರು 17.03% ಸಹಾಯ ಮಾಡುತ್ತದೆ.
ಮುಖ್ಯವಾಗಿ ಮಾವು, ಬಾಳೆ, ನಿಂಬು, ಕಿತ್ತಳೆಯಂತಹ ಹಣ್ಣಿನ ಬೆಳೆಗಳನ್ನು, ಟೊಮೆಟೊ, ಆಲೂಗಡ್ಡೆ, ಈರುಳ್ಳಿ, ಹೂಕೋಸು, ಎಲೆಕೋಸು, ಮೆಣಸಿನಕಾಯಿಯಂತಹ ತರಕಾರಿಗಳನ್ನು ಬೆಳೆಯಲಾಗುತ್ತಿದೆ. ಭತ್ತ ಮತ್ತು ಗೋಧಿಗೆ ಹೋಲಿಸಿದರೆ ಈ ಎಲ್ಲ ಬೆಳೆಗಳಿಗೆ ಕಡಿಮೆ ನೀರು ಮತ್ತು ಗೊಬ್ಬರ ಸಾಕು. ಆದ್ದರಿಂದ ಎಲ್ಲ ದೃಷ್ಟಿಯಿಂದಲೂ ಈ ಬದಲಾವಣೆ ಒಳ್ಳೆಯದು ಎನ್ನಲಾಗಿದೆ. ಬೆಳಗಾವಿಯಲ್ಲಿ ನೂತನ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಲಿರುವ ವಿಶ್ವರಾಜ್ ಸಕ್ಕರೆ ಕಂಪನಿ. ಸಕ್ಕರೆಯ ಉತ್ಪಾದನೆ, ಮಾರಾಟ ಮತ್ತು ರಫ್ತಿನ ಮೇಲೆ ಸರ್ಕಾರ ಹೆಚ್ಚಿನ ನಿಗಾ ವಹಿಸಲು ಆರಂಭಿಸಿದಾಗಿನಿಂದ ಸಕ್ಕರೆ ಕಾರ್ಖಾನೆಗಳಿಗೆ ರೈತರ ಹತ್ತಿರ ದುಡ್ಡು ಬಾಕಿ ಇರಿಸಿಕೊಳ್ಳಲು ಬಿಡುತ್ತಿಲ್ಲ. ತೂಕದಲ್ಲಿ ಮೋಸವಾಗದಂತೆ ಡಿಜಿಟಲ್ ತೂಕದ ಯಂತ್ರಗಳನ್ನು ಅಳವಡಿಸಲಾಗಿದೆ. ಇದರಿಂದ ರೈತರಿಗೆ ಫ್ಯಾಕ್ಟರಿಗಳಿಂದ ಬೇಗನೆ ಹಣ ಸಂದಾಯವಾಗುತ್ತಿದೆ. ಸರ್ಕಾರ ಸಹ ಕಬ್ಬಿನ ಕನಿಷ್ಠ ಬೆಂಬಲ ಬೆಲೆ, ನ್ಯಾಯಯುತ ಲಾಭದಾಯಕ ಬೆಲೆಯನ್ನು ಹೆಚ್ಚಿಸಿದ್ದು ರೈತರಿಗೆ ಲಾಭವಾಗಿದೆ. ಇತ್ತ ಸರ್ಕಾರ ಕಬ್ಬಿನ ಹಾಲಿನಿಂದ ಇಥೆನಾಲ್ ತಯಾರಿಸಲು ಕಾರ್ಖಾನೆಗಳಿಗೆ ಅವಕಾಶ ನೀಡಿದೆ. ಸಕ್ಕರೆ ರಫ್ತಿನ ಮೇಲಿದ್ದ ನಿಷೇಧವನ್ನು ತೆಗೆದುಹಾಕಿದೆ. ಒಟ್ಟಾರೆ ಸದ್ಯಕ್ಕೆ ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆಗಳು ಇಬ್ಬರೂ ಸಹ ಸಂತೋಷದಲ್ಲಿದ್ದಾರೆ. ಮುಂಬರಲಿರುವ ದಿನಗಳಲ್ಲಿ ರಾಜ್ಯದಲ್ಲಿ ಕಬ್ಬಿನ ಬೆಳೆ ಕ್ಷೇತ್ರ ಇನ್ನಷ್ಟು ಹೆಚ್ಚಾಗುವ ಸಂಭವ ಇದೆ. ಈ ಎಲ್ಲ ಕಾರಣದಿಂದ ಬೆಳಗಾವಿಯಲ್ಲಿ ವಿಶ್ವರಾಜ್ ಸಕ್ಕರೆ ಕಂಪನಿಯವರು ನೂತನವಾಗಿ ಸಕ್ಕರೆ ಫ್ಯಾಕ್ಟರಿಯನ್ನು ನಿರ್ಮಿಸಲು ನಿರ್ಧರಿಸಿದ್ದಾರೆ. ಒಂದು ದಿನಕ್ಕೆ 5,000 ಟನ್ ಸಕ್ಕರೆ, 150 ಕಿಲೋ ಲೀಟರ್ ಇಥೆನಾಲ್ ಉತ್ಪಾದನಾ ಸಾಮರ್ಥ್ಯದ ಸಕ್ಕರೆ ಕಾರ್ಖಾನೆಯನ್ನು ಸುಮಾರು 250 ಕೋಟಿ ರೂಪಾಯಿಯ ಬಂಡವಾಳ ಹೂಡಿ ಸ್ಥಾಪಿಸಲಿದೆ ಎನ್ನಲಾಗಿದೆ. ಉತ್ತರ ಕರ್ನಾಟಕದ ಬಹಳಷ್ಟು ರೈತರು ಕಬ್ಬು ಅರೆಯುವ ಹಂಗಾಮಿನಲ್ಲಿ ತಮ್ಮ ಕಬ್ಬನ್ನು ಮಹಾರಾಷ್ಟ್ರಕ್ಕೆ ಒಯ್ಯುತ್ತಾರೆ. ಇದೀಗ ಕರ್ನಾಟಕದಲ್ಲೇ ಹೊಸ ಕಾರ್ಖಾನೆ ಬರುತ್ತಿರುವುದರಿಂದ ರೈತರಿಗೆ ಹೆಚ್ಚಿನ ಲಾಭ ಎನ್ನಲಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ, ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120 ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ, ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಮುಂಬರಲಿರುವ ಬಜೆಟ್ಟಿನಲ್ಲಿ ಸರ್ಕಾರ ಕೃಷಿಗಾಗಿ ಹೆಚ್ಚಿನ ಹಣ ಮೀಸಲಿಡಲಿದೆ ಎನ್ನುತ್ತಿರುವ ವರದಿಗಳು. ಕೆಲ ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಮುಂಬರಲಿರುವ ಬಜೆಟ್ಟಿನಲ್ಲಿ ಕೃಷಿಗಾಗಿ ಮೀಸಲಿಡುವ ಹಣವನ್ನು ಕಡಿಮೆ ಮಾಡಲಿದೆ ಎನ್ನಲಾಗಿತ್ತು. ಆದರೆ ಇದೀಗ ಸರ್ಕಾರ ಮುಂದಿನ ಹಣಕಾಸು ವರ್ಷದಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ಕೊಡಲು ನಿರ್ಧರಿಸಿದ್ದು, ಕಳೆದ ಬಾರಿಗಿಂತ ಹೆಚ್ಚಿನ ಹಣವನ್ನು ಮೀಸಲಿಡಲಿದೆ ಎನ್ನಲಾಗಿದೆ. ಹಿಂದಿನ ಹಣಕಾಸು ವರ್ಷದಲ್ಲಿ ಕೃಷಿಗಾಗಿ ಸುಮಾರು 1.51 ಟ್ರಿಲಿಯನ್ ಹಣವನ್ನು ಸರ್ಕಾರ ಖರ್ಚು ಮಾಡಿತ್ತು. ಈ ಬಾರಿ ಸುಮಾರು 15% ಹೆಚ್ಚಿನ ಬಜೆಟ್ ನೀಡಲಿದ್ದು, ಒಟ್ಟಾರೆ ಕೃಷಿಗಾಗಿ ವ್ಯಯಿಸಲಿರುವ ಹಣ 1.71 ಟ್ರಿಲಿಯನ್ ರೂಪಾಯಿ ಆಗಲಿದೆ. ಅಧಿಕ ಇಳುವರಿ ನೀಡುವ ನೂತನ ತಳಿಗಳನ್ನು ಅಭಿವೃದ್ಧಿಗೊಳಿಸಲು, ಕೃಷಿ ಮಾರುಕಟ್ಟೆ ಹಾಗೂ ಉಗ್ರಾಣದ ವ್ಯವಸ್ಥೆಯನ್ನು ಸುಧಾರಿಸಲು,
ಬೇಳೆಕಾಳು, ಎಣ್ಣೆಕಾಳು ಮತ್ತು ತರಕಾರಿಯ ಇಳುವರಿ ಹೆಚ್ಚಿಸಲು ಸರ್ಕಾರ ಸುಮಾರು 20 ಬಿಲಿಯನ್ ರೂಪಾಯಿಯನ್ನು ಹೆಚ್ಚುವರಿಯಾಗಿ ನೀಡಲಿದೆ. ಕಳೆದ 6 ವರ್ಷಗಳಿಂದ ಸರ್ಕಾರ ಕೃಷಿ ಕ್ಷೇತ್ರಕ್ಕಾಗಿ ಮೀಸಲಿಡಿರುವ ಹಣವನ್ನು ಹೆಚ್ಚಿಸುತ್ತಲೇ ಬಂದಿದೆ. ಆದರೆ ಇದೇ ಮೊದಲ ಬಾರಿಗೆ ಇಷ್ಟೊಂದು ಹಣವನ್ನು ಏರಿಸಲಿದೆ. ಈ ಎಲ್ಲ ಸುದ್ದಿಗಳು ಸಹ ಅಂತೆ-ಕಂತೆಗಳೇ ಆಗಿದ್ದು, ಸರ್ಕಾರದ ನಿಜವಾದ ನಿರ್ಧಾರಗಳೇನು ಎನ್ನುವುದನ್ನು ನೋಡಲು ಮಾರ್ಚ್ 1ರವರೆಗೆ ಕಾಯಲೇಬೇಕಾಗಿದೆ. ಬಾಳೆದಿಂಡಿನ ಮೌಲ್ಯವರ್ಧಿತ ಉತ್ಪನ್ನಗಳ ಮಾಹಿತಿ ಪುಸ್ತಕವನ್ನು ಬಿಡುಗಡೆ ಮಾಡಿದ ಕೃಷಿ ಸಚಿವ ಶ್ರೀ ಎನ್ ಚಲುವರಾಯಸ್ವಾಮಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಶ್ರೀಮತಿ ಸಣ್ಣಪಾಪಮ್ಮ ಅವರು ಬರೆದಿರುವ ಬಾಳೆದಿಂಡಿನ ಮೌಲ್ಯವರ್ಧಿತ ಉತ್ಪನ್ನಗಳ ಮಾಹಿತಿ ಎಂಬ ಪುಸ್ತಕವನ್ನು ಸಾವಯವ ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಸಮಾರೋಪ ಸಮಾರಂಭದಲ್ಲಿ ಕೃಷಿ ಸಚಿವ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಬಿಡುಗಡೆ ಮಾಡಿದರು. ಸಿರಿಧಾನ್ಯಗಳಿಗೂ ಸಹ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಅವನ್ನೂ ಸಹ ಖರೀದಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿಕೊಳ್ಳಲಾಗಿದೆ. ಈ ಸಿರಿಧಾನ್ಯ ಮೇಳದಲ್ಲಿ ಯುವಕರು ಸಹ ಹೆಚ್ಚಾಗಿ ಭಾಗವಹಿಸಿದ್ದರು. ಆರೋಗ್ಯದ ಬಗ್ಗೆ ಕಾಳಜಿ, ಸಿರಿಧಾನ್ಯ ಬೆಳೆದು ಉತ್ಪನ್ನವನ್ನು ತಯಾರಿಸುವ ಉತ್ಸಾಹ ಯುವಕರಲ್ಲಿ ಹೆಚ್ಚುತ್ತಿರುವುದು ಸಂತೋಷದ ವಿಷಯ. ಕೃಷಿಯೆಡೆಗೆ ಯುವ ಜನರು ಇನ್ನಷ್ಟು ಬರಬೇಕಾಗಿದೆ ಎಂದರು. ಕೆಪೆಕ್ನಿಂದ ಸಿರಿಧಾನ್ಯ ಮತ್ತು ಮಿಲ್ಲೆಟ್ಸ್ನ ಉತ್ಪನ್ನಗಳ ರಫ್ತಿಗೆ ಅವಕಾಶ ನೀಡುವ ಬಗ್ಗೆ ಮಾತುಕತೆಯಾಗಿದೆ. ಈ ಮೇಳದಲ್ಲೂ ಸಹ 185 B2B ಮಾರಾಟಗಾರರು, 194 ಉತ್ಪಾದಕರು ಮತ್ತು 105 ಮಾರಾಟ ಸಂಸ್ಥೆಗಳು ಭಾಗಿಯಾಗಿದ್ದವು. ಒಟ್ಟಾರೆ 185.41 ಕೋಟಿ ರೂಪಾಯಿಯ ಒಪ್ಪಂದ ನಡೆದಿದೆ. ಇದು ಮುಂಬರಲಿರುವ ದಿನಗಳಲ್ಲಿ ಸಿರಿಧಾನ್ಯ ಮತ್ತು ಸಾವಯವ ಕೃಷಿಗೆ ಇರುವ ಅವಕಾಶವನ್ನು ತೋರಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. 2024ರಲ್ಲಿ ಜಗತ್ತಿನಾದ್ಯಂತ ಕೃಷಿ ಸ್ಟಾರ್ಟ್ಅಪ್ಗಳು ಸಂಕಷ್ಟಕ್ಕೀಡಾಗಿವೆ ಎಂದ ಪಿಚ್ ಬುಕ್ನ ವರದಿ. ಹಲವಾರು ಕಾರಣದಿಂದ ಜಗತ್ತಿನಾದ್ಯಂತ ಕೃಷಿ ಸ್ಟಾರ್ಟ್ಅಪ್ಗಳಿಗೆ ವಿವಿಧ ಸಮಸ್ಯೆಗಳು ಎದುರಾಗಿವೆ. ಉತ್ತಮ ವಿಚಾರ, ಹೊಸ ಸಂಶೋಧನೆಗಳನ್ನು ತರಲು ಬರುತ್ತಿರುವ ಅದೆಷ್ಟೋ ಕಂಪನಿಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗಿದೆ ಎಂದು ಪಿಚ್ ಬುಕ್ ವರದಿ ಮಾಡಿದೆ. ಕಳೆದ ಕೆಲ ವರ್ಷಗಳಿಂದ ಉತ್ತಮ ಲಾಭ ಗಳಿಸಿದ್ದ ಹೊಸ ಸ್ಟಾರ್ಟ್ಅಪ್ಗಳು ದಿವಾಳಿಯಾಗಿವೆ. ಹೊಸ ಕಂಪನಿಗಳ ಮೇಲೆ ಹೂಡಿಕೆ ಮಾಡಲು ಬಂಡವಾಳಶಾಹಿಗಳು ಹಿಂದೇಟು ಹಾಕುತ್ತಿದ್ದಾರೆ. ಕೃಷಿ ತಂತ್ರಜ್ಞಾನದ ಡೀಲ್ಗಳ ಮೌಲ್ಯ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 25.6% ಕಡಿಮೆಯಾಗಿದೆ. 33.7% ಅಗ್ರಿ ಸ್ಟಾರ್ಟ್ಅಪ್ಗಳಿಗೆ ಮೊದಲ ಸುತ್ತಿನ ಬಂಡವಾಳ ಹೂಡಲು ನಿರಾಕರಿಸಲಾಗಿದೆ. ಪ್ರತಿಕೂಲ ಹವಾಮಾನ ತಡೆಯುವತ್ತ ಕೆಲಸ ಮಾಡುವ, ಆಹಾರ ಸಂಸ್ಕರಣೆ ಮತ್ತು ಕೃತಕ ಬುದ್ಧಿಮತ್ತೆಯ ಬಗ್ಗೆ ಕೆಲಸ ಮಾಡುವ ಹೊಸ ಕಂಪನಿಗಳಿಗೆ ಮಾತ್ರ ಬಂಡವಾಳ ದೊರೆತಿದೆ. ಉಳಿದ ಕ್ಷೇತ್ರಗಳಲ್ಲಿ ಹೊಸ ತಂತ್ರಜ್ಞಾನ ಪರಿಚಯಿಸುವ ಕಂಪನಿಗಳ ಮೇಲೆ ಹೂಡಿಕೆ ಮಾಡಲು ಸಿದ್ಧವಿಲ್ಲ ಎಂಬ ಕಟು ಸತ್ಯ ಪಿಚ್ ಬುಕ್ನ ವರದಿಯಿಂದ ತಿಳಿದುಬಂದಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.